ಮಕರ ರಾಶಿಯವರೇ ನಮಸ್ಕಾರ ಸ್ನೇಹಿತರೆ. ಇಂದಿನ ಅತ್ಯಂತ ವಿಶೇಷ ಮತ್ತು ಅದ್ಭುತ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆರ್ಥಿಕ ಸ್ವಾಗತ. ಸ್ನೇಹಿತರೆ, ಮಾಹಿತಿಗಾಗಿ ನಾನು ನಿಮಗೆ ತಿಳಿಸಲು ಬಯಸುವುದೇನೆಂದರೆ, ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಗೆ ಹಣ ಮತ್ತು ಸಂಪತ್ತಿನ ಮಳೆ ಸುರಿಯಲಿದೆ. ನೋಡಿ, ಕುಬೇರ ದೇವ ಮಹಾರಾಜರ ವಿಶೇಷ ಸಂಕೇತವಿದು. ಇದು ನಿಮ್ಮನ್ನು ಒಂದೇ ದಿನದಲ್ಲಿ ಶ್ರೀಮಂತರನ್ನಾಗಿ ಮಾಡಬಹುದು. ಮುಂದಿನ 24 ಗಂಟೆಗಳ ಒಳಗೆ ನಡೆಯಲಿರುವ ಈ 2 ವಿಷಯಗಳನ್ನು ಯಾವಾಗಲೂ ನೆನಪಿನಲ್ಲಿಡಿ. ಇದು ಒಂದು ದೊಡ್ಡ ಘಟನೆಯಾಗಿದೆ. ಇದು ನಿಮ್ಮ ಜೀವನದಲ್ಲಿ ಸಂಭವಿಸಲಿದೆ. ಇದು ಬ್ರಹ್ಮಾಂಡದ ಸಂಕೇತವಾಗಿದೆ. ಇದನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ನೋಡಿ ಸ್ನೇಹಿತರೆ, ಈ ವಿಡಿಯೋ ಯಾವುದೇ ಕಾಕತಾಳೀಯದಿಂದ ನಿಮ್ಮ ಪರದೆ ಮೇಲೆ ಬಂದಿದ್ದರೆ, ನಿಮ್ಮ ಬಳಿ ಬಂದಿದ್ದರೆ ಅಥವಾ ಸ್ಕ್ರಾಲ್ ಮಾಡುವಾಗ ನಿಮ್ಮ ಕೈ ಸಿಕ್ಕಿದ್ದರೆ, ಇದನ್ನು ಕೇವಲ ಒಂದು ಸಾಮಾನ್ಯ ವಿಡಿಯೋ ಎಂದು ಭಾವಿಸಿ ಮುಂದೆ ಹೋಗಬೇಡಿ. ಹಲವು ಬಾರಿ ಜೀವನದಲ್ಲಿ ಪರಿಸ್ಥಿತಿಗಳು ಬದಲಾಗುವ ಅವಕಾಶಗಳು ಎದುರಾಗುವ ಕೆಲವು ಕ್ಷಣಗಳು ಬರುತ್ತವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಚಲನೆ ಮತ್ತು ವ್ಯಕ್ತಿಯ ಪರಿಶ್ರಮ ಒಂದೇ ದಿಕ್ಕಿನಲ್ಲಿ ಸಾಗಿದಾಗ ಹೊಸ ಅವಕಾಶಗಳು ಸಿಗುವ ಸಾಧ್ಯತೆಗಳು ಹೆಚ್ಚಾಗುತ್ತವೆ. ಸಂಪತ್ತಿನ ಅಧಿದೇವತೆ ಎಂದು ಹೇಳಲಾಗುತ್ತದೆ. ಕುಬೇರ ದೇವರು ಕೇವಲ ಹಣವನ್ನು ಮಾತ್ರ ನೀಡುವುದಿಲ್ಲ, ಬದಲಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಅವಕಾಶದ ಆಶೀರ್ವಾದವನ್ನು ಸಹ ನೀಡುತ್ತಾರೆ. ಆದರೆ ಅವರ ಆಶೀರ್ವಾದವನ್ನು ಪಡೆಯಲು ಕೇವಲ ಇಚ್ಛೆ ಮಾತ್ರ ಸಾಕಾಗುವುದಿಲ್ಲ. ಜೀವನದಲ್ಲಿ ಕೆಲವು ಅಭ್ಯಾಸಗಳು ಮತ್ತು ಸರಿಯಾದ ಆಲೋಚನೆಯು ಅತ್ಯಗತ್ಯ ಎಂದು ಪರಿಗಣಿಸಲಾಗುತ್ತದೆ. ಜೀವನದಲ್ಲಿ ಕೆಲವು ಕಠಿಣ ಪರಿಶ್ರಮವನ್ನು ಮಾಡಬೇಕಾಗುತ್ತದೆ. ಕೆಲವು ವಿಷಯಗಳ ವಿರುದ್ಧ ಹೋರಾಡಬೇಕಾಗಿಯೂ ಬರುತ್ತದೆ ಮತ್ತು ಕೆಲವೊಮ್ಮೆ ತಾಳ್ಮೆಯನ್ನು ಇಟ್ಟುಕೊಳ್ಳಬೇಕಾಗುತ್ತದೆ. ತಕ್ಷಣವೇ ಭರವಸೆ ಕಳೆದುಕೊಳ್ಳಬೇಡಿ. ನೋಡಿ, ದೇವರು ಏನೇ ಮಾಡಿದರೂ ಅದರ ಹಿಂದೆ ಯಾವುದಾದರೂ ಒಂದು ಯೋಜನೆಗಳು ಖಂಡಿತವಾಗಿಯೂ ಇರುತ್ತವೆ. ಆದರೆ ನಾನು ನಿಮಗೆ ಮೊದಲು ಹೇಳಿದ್ದೆ, ಇಂದು ಹೇಳುತ್ತಿದ್ದೇನೆ, ನೀವು ದೇವತೆಗಳ ಮೇಲೆ, ವಿಶೇಷವಾಗಿ ಹನುಮಂತನ ಜೊತೆಗೆ 33 ಕೋಟಿ ದೇವತೆಗಳ ಮೇಲೆ ನಂಬಿಕೆ ಇಡಿ. ಅವರು ನಿಮ್ಮನ್ನು ಎಂದಿಗೂ ಯಾರ ಮುಂದೆಯೂ ತಲೆಬಾಗಿಸಲು ಬಿಡುವುದಿಲ್ಲ. ಇಂದಿನ ಈ ವಿಶೇಷ ಚರ್ಚೆಯಲ್ಲಿ ನಾನು ನಿಮಗೆ ಇಂಥ 2 ವಿಷಯಗಳನ್ನು ತಿಳಿಸುತ್ತೇನೆ. ಅದನ್ನು ಸಾಂಪ್ರದಾಯಿಕ ನಂಬಿಕೆಗಳಲ್ಲಿ ಶುಭ ಎಂದು ಪರಿಗಣಿಸಲಾಗುತ್ತದೆ. ನೀವು ಇದನ್ನು ನಿಮ್ಮ ಗಮನದಲ್ಲಿಟ್ಟುಕೊಂಡರೆ ಮುಂಬರುವ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ಕಾಣಬಹುದು. ಇದು ನಿಮ್ಮ ಪ್ರಜ್ಞೆಯನ್ನೇ ಸಂಪೂರ್ಣವಾಗಿ ಬೆರಗುಗೊಳಿಸುತ್ತದೆ. ನೋಡಿ ಸ್ನೇಹಿತರೆ, ನಾನು ಈ ವಿಡಿಯೋವನ್ನು ನೀವು ಲೈಕ್ ಮಾಡಲು ಬಯಸುತ್ತೇನೆ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಹೊಸಬರಾಗಿದ್ದರೆ, ಮೊದಲ ಬಾರಿ ಬಂದಿದ್ದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ಮುಂದೆ ಹೋಗಬೇಡಿ. ನೀವು ರಾಶಿ ಫಲವನ್ನು ನೋಡಲು ಬಯಸಿದರೆ ಇಂದಿನ ಈ ವಿಡಿಯೋ ನಿಮಗಾಗಿ. ಇದು ಅತ್ಯಂತ ವಿಶೇಷವಾಗಿದೆ ಮತ್ತು ಇದು ನಿಮಗಾಗಿ ಅಧಿಕೃತ ಚಾನಲ್ ಆಗಿದೆ. ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನನ್ನ ಮಾತನ್ನು ಆಲಿಸಿ, ಗಮನಿಸಿ. ಅಂದರೆ ನೀವು ಹಣವನ್ನು ಗೌರವಿಸಬೇಕು. ನೋಡಿ, ಜ್ಯೋತಿಷ್ಯ ಶಾಸ್ತ್ರ ಮತ್ತು ಧಾರ್ಮಿಕ ಸಂಪ್ರದಾಯಗಳಲ್ಲಿ ನಂಬಲಾಗಿದೆ, ಸ್ನೇಹಿತರೆ, ಯಾರು ಹಣವನ್ನು ಗೌರವಿಸುತ್ತಾರೋ ಅವರು ಅನಗತ್ಯ ವೆಚ್ಚಗಳಿಂದ ಬದುಕುಳಿಯುತ್ತಾರೆ ಮತ್ತು ತಮ್ಮ ಗಳಿಕೆಯನ್ನು ಸದುಪಯೋಗಪಡಿಸಿಕೊಳ್ಳುತ್ತಾರೆ. ಅವರ ಬಳಿ ಎಷ್ಟೇ ಹಣವಿದ್ದರೂ ಎಂದಿಗೂ ದುರುಪಯೋಗಪಡಿಸಿಕೊಳ್ಳುವುದಿಲ್ಲ ಮತ್ತು ತಪ್ಪು ಜಾಗದಲ್ಲಿ ಹಣವನ್ನು ಖರ್ಚು ಮಾಡುವುದಿಲ್ಲ. ಅವರ ಜೀವನದಲ್ಲಿ ಆರ್ಥಿಕ ಸ್ಥಿರತೆ ಬರುವ ಸಾಧ್ಯತೆಗಳು ಹೆಚ್ಚಾಗುತ್ತವೆ. ಹಣವು ಚಿಕ್ಕದಿರಲಿ ಅಥವಾ ದೊಡ್ಡದಿರಲಿ, ಅದನ್ನು ಗೌರವಿಸುವುದು ಒಂದು ಒಳ್ಳೆಯ ಅಭ್ಯಾಸವಾಗಿದೆ. ಸ್ನೇಹಿತರೆ, ಮುಂಬರುವ ಸಮಯವು ನಿಮಗೆ ಅತ್ಯಂತ ವಿಶೇಷ ಮತ್ತು ಲಾಭದಾಯಕವಾಗಿರುತ್ತದೆ. ನೀವು ಎಂದಿಗೂ ಯೋಚಿಸದಂಥ ಒಂದು ಮಹಾ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡಬಹುದು. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಪದೇ ಪದೇ ಆರ್ಥಿಕ ಅಡೆತಡೆಗಳು ಬರುತ್ತಿದ್ದರೆ, ಇದು ನಿಮ್ಮ ಯೋಜನೆಗಳನ್ನು ಮರುಪರಿಶೀಲಿಸುವ ಮತ್ತು ತಾಳ್ಮೆಯಿಂದ ಮುಂದೆ ಸಾಗುವ ನಿರ್ಧಾರದ ಸಮಯವಾಗಿದೆ. ದೇವತೆಗಳ ಇಂಥ ಕೃಪೆ ಲಭಿಸಲಿದೆ. ಇದು ನಿಮ್ಮ ರಾತ್ರಿ ನಿದ್ದೆಯನ್ನು ಹಾರಿಸಿ ಬಿಡಬಹುದು. ಮೊದಲನೇ ವಿಷಯವೇನೆಂದರೆ, ಈ ಸಮಯದಲ್ಲಿ ನೀವು ಹಣವನ್ನು ಗೌರವಿಸಬೇಕು. ಹಣದ ಹಿಂದೆ ಓಡಬಾರದು ಮತ್ತು ಹಣವನ್ನು ಹೇಗೆ ಉಳಿಸಬೇಕು ಎಂಬುದರ ಬಗ್ಗೆ ಯೋಚಿಸಬೇಕು. ನೀವು ಇಲ್ಲಿ ಯಾವಾಗಲೂ ತಪ್ಪುಗಳನ್ನು ಮಾಡಿದ್ದೀರಿ. ನಿಮ್ಮ ಬಳಿ ಹಣ ಬರಲಿಲ್ಲ ಎಂದಲ್ಲ, ಪ್ರತಿದಿನ, ಪ್ರತಿ ತಿಂಗಳು, ಪ್ರತಿ ಸಮಯದಲ್ಲೂ ನಿಮ್ಮ ಬಳಿ ಹಣ ಬಂದಿದೆ. ದೇವರ ಆಶೀರ್ವಾದವಿತ್ತು. ಆದರೆ ನೀವು ಹಲವು ಬಾರಿ ತಪ್ಪುಗಳನ್ನು ಮಾಡಿದ್ದೀರಿ, ಹಲವು ರೀತಿಯ ತಪ್ಪುಗಳನ್ನು ಮಾಡಿದ್ದೀರಿ. ಅದರ ಪರಿಣಾಮವಾಗಿ ನೀವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬಂದಿದೆ. ಆದರೆ ಅವರು ಹೇಳುತ್ತಾರಲ್ಲವೇ, ನಂತರವೇ ನಿಮ್ಮ ಬುದ್ಧಿ ಜಾಗೃತಗೊಂಡಿದೆ ಎಂದು. ಯಾವಾಗ ನಿಮ್ಮ ಬಳಿ ಈ ಸಮಯದಲ್ಲಿ ಆ ರಸ್ತೆ ಅಂದರೆ ಖಾಲಿಯಾಗಿದೆಯೋ, ಆದರೆ ಇದು ನಿಮ್ಮ ಭ್ರಮೆಯಾಗಿದೆ. ಅಸಲಿ ಆಟ ಈಗಷ್ಟೇ ಆರಂಭವಾಗಿದೆ. ನಿಮ್ಮ ಸ್ವತಃ ಪರಿಶ್ರಮ, ಕರ್ಮ ಮತ್ತು ದೇವರ ಮೇಲೆ ನಂಬಿಕೆ ಇಡಿ, ಏಕೆಂದರೆ ದೇವರು ಎಂದಿಗೂ ಯಾರಿಗೂ ಅನ್ಯಾಯ ಮಾಡುವುದಿಲ್ಲ ಮತ್ತು ಮುಂಬರುವ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಇಂತಹ ಘಟನೆಗಳು ಸಂಭವಿಸಲಿವೆ. ಅದನ್ನು ನೀವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಎರಡನೇ ವಿಷಯವನ್ನು ಬಹಳ ಗಮನವಿಟ್ಟು ಕೇಳಿ. ಪರಿಶ್ರಮ ಮತ್ತು ಸಕಾರಾತ್ಮಕ ಆಲೋಚನೆಯನ್ನು ಎಂದಿಗೂ ಕೈಬಿಡಬೇಡಿ.
ಇದೇ ನಿಮಗೆ ಅತ್ಯಂತ ದೊಡ್ಡ ಯಶಸ್ಸು ತಂದುಕೊಡುತ್ತದೆ. ಇದು ಬಂಡೆಯನ್ನು ಉರುಳಿಸಬಲ್ಲದು. ನೋಡಿ, ಕುಬೇರ ದೇವರ ಕೃಪೆ ಅರ್ಥ ಕೇವಲ ಇದ್ದಕ್ಕಿದ್ದಂತೆ ಹಣ ಸಿಗುವುದು ಮಾತ್ರವಲ್ಲ, ಬದಲಿಗೆ ಹಲವರಿಗೆ ಹೊಸ ಅವಕಾಶಗಳು, ಸಿಲುಕಿಕೊಂಡಿರುವ ಕೆಲಸಗಳು ಪೂರ್ಣಗೊಳ್ಳುವುದು, ವ್ಯಾಪಾರದಲ್ಲಿ ಸುಧಾರಣೆ, ಉದ್ಯೋಗದಲ್ಲಿ ಪ್ರಗತಿ ಅಥವಾ ಯಾವುದೇ ಉತ್ತಮ ನಿರ್ಧಾರದ ರೂಪದಲ್ಲೂ ಸಹ ಕಂಡುಬರುತ್ತದೆ. ನೀವು ನನ್ನ ಮಾತುಗಳನ್ನು ಸ್ವಲ್ಪ ಗಮನವಿಟ್ಟು ಕೇಳಿ, ಏಕೆಂದರೆ ಮುಂಬರುವ 24 ಗಂಟೆಗಳ ಸಮಯವು ನಿಮಗೆ ಹೊಸ ಗುರುತು, ಹೊಸ ಪರಿಶ್ರಮದಿಂದ ದೊಡ್ಡ ಲಾಭವನ್ನು ನೀಡಬಹುದು. ನೀವು ಒಂದು ಪ್ರಮುಖ ನಿರ್ಧಾರವನ್ನು ಸಹ ಇಲ್ಲಿ ತೆಗೆದುಕೊಳ್ಳಬೇಕಾಗಬಹುದು. ನೋಡಿ, ಕೆಲವು ಜನರಿಗೆ ಮುಂಬರುವ ಸಮಯದಲ್ಲಿ ಬರಬೇಕಾಗಿದ್ದ ಬಾಕಿ ಹಣ ಸಿಗಬಹುದು, ಅಥವಾ ನೀವು ಎಂದಿಗೂ ಕಲ್ಪನೆ ಮಾಡಿಕೊಳ್ಳದಂಥ ಕ್ಷೇತ್ರಗಳಿಂದ ಹಣ ಬರಬಹುದು. ಆದರೆ ಕುಬೇರ ದೇವ ಮಹಾರಾಜರ ಕೃಪೆ ತೋರಿದರೆ ನಿಮ್ಮ ಜೀವನದಲ್ಲಿ ಸಂಪತ್ತು ಬರುವುದು ಖಚಿತ. ಆದರೆ ಹಣದ ಮಳೆ ಸುರಿಯುವಂಥದ್ದು ಗ್ಯಾರಂಟಿ. ಯಾರಿಗಾದರೂ ಹೊಸ ಕೆಲಸವನ್ನು ಪ್ರಾರಂಭಿಸುವ ಅವಕಾಶ ಸಿಗಬಹುದು, ಅಥವಾ ಯಾರಿಗಾದರೂ ಕುಟುಂಬದ ಬೆಂಬಲ ಹೆಚ್ಚಾಗಬಹುದು. ಸ್ನೇಹಿತರೆ, ಈ ಸಾಧ್ಯತೆಗಳು ವ್ಯಕ್ತಿಯ ಪರಿಸ್ಥಿತಿ ಮತ್ತು ಕರ್ಮದ ಮೇಲೆ ಅವಲಂಬಿತವಾಗಿರುತ್ತದೆ ಎಂದು ಭಾವಿಸಿಕೊಳ್ಳಿ. 24 ಗಂಟೆಗಳ ಒಳಗೆ ಕೆಲವು ಇಂಥ ದೈವಿಕ ಶಕ್ತಿಗಳ ಪವಾಡಗಳನ್ನು ನೋಡಬಹುದು. ಅದು ನಿಮ್ಮ ಪ್ರಜ್ಞೆಯನ್ನೇ ಸಂಪೂರ್ಣವಾಗಿ ಬೆರಗುಗೊಳಿಸುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಮೊದಲ ಬಾರಿಗೆ ಇಂಥ ಘಟನೆಗಳು ಸಂಭವಿಸಲಿವೆ. ಕಳೆದ ಕೆಲವು ಸಮಯದಿಂದ ನೀವು ನಿರಂತರವಾಗಿ ಕಷ್ಟಪಡುತ್ತಾ ಹೋರಾಟದಲ್ಲಿ ನಿಮ್ಮ ಸಮಯವನ್ನು ಕಳೆಯುತ್ತಿದ್ದೀರಿ. ನೀವು ನಿರಾಶರಾಗುವ ಅಗತ್ಯವಿಲ್ಲ. ದೈವಿಕ ಶಕ್ತಿಗಳು ತಮ್ಮ ಭಕ್ತರಿಗೆ ಎಂದಿಗೂ ಕೆಟ್ಟದ್ದನ್ನು ಮಾಡುವುದಿಲ್ಲ. ಅವರು ಯಾವಾಗಲೂ ಅವರ ಮೇಲೆ ಕರುಣಾಮಯಿಯಾಗಿರುತ್ತಾರೆ. ನೀವು ಯಾರಿಗಾದರೂ ತಿಳಿದಂತೆ ರಹಸ್ಯವಾಗಿ ಸುರಿಸಿದ ಕಣ್ಣೀರು ಯಾರಿಗೂ ತಿಳಿಯದೆ ಉಳಿದಿಲ್ಲ. ನೀವು ಯಾವುದಕ್ಕೆ ಹೆದರುತ್ತಿದ್ದೀರೋ, ಅಂದರೆ ತುಂಬ ಅಲೆದಾಟದ ನೋವನ್ನು ಅನುಭವಿಸುತ್ತಿದ್ದೀರೋ, ಆ ಭಗವಂತನಿಗೆ ಎಲ್ಲವೂ ತಿಳಿದಿದೆ. ನೋಡಿ, ಪ್ರತಿಯೊಂದು ಕಠಿಣ ಸಮಯವು ಶಾಶ್ವತವಾಗಿರುವುದಿಲ್ಲ. ನಿಮ್ಮ ಜೀವನದಲ್ಲಿ ಕಠಿಣ ಸಮಯ ಬಂದಿದೆ ಎಂದರೆ ಅದರ ಅರ್ಥ ಅದು ಯಾವಾಗಲೂ ಹೀಗೆ ಇರುತ್ತದೆ ಎಂದಲ್ಲ. ಮುಂಬರುವ ಸಮಯದಲ್ಲಿ ನಿಮ್ಮ ಪರಿಶ್ರಮವೇ ನಿರ್ಧಾರ ಮಾಡುತ್ತದೆ. ನಿಮ್ಮ ಕರ್ಮ ಮತ್ತು ದೇವರ ಆಶೀರ್ವಾದವು ಇದನ್ನು ನಿರ್ಧರಿಸುತ್ತದೆ. ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಬರಲಿದೆ ಎಂದು ಸರಿಯಾದ ಯೋಜನೆ, ತಾಳ್ಮೆ ಮತ್ತು ನಿರಂತರ ಪ್ರಯತ್ನದಿಂದ ಯಾವುದೇ ಪರಿಸ್ಥಿತಿಯನ್ನಾದರೂ ಬದಲಾಯಿಸಬಹುದು. ಪ್ರತಿಯೊಂದು ಕತ್ತಲೆಯ ರಾತ್ರಿಯ ನಂತರ ಬೆಳಗಿನ ಜಾವ ಖಂಡಿತವಾಗಿಯೂ ಬರುತ್ತದೆ, ಮತ್ತು ಪ್ರತಿಯೊಂದು ದುಃಖ ಮತ್ತು ನೋವಿನ ನಂತರ ಸುಖ ಸೌಕರ್ಯಗಳು ಖಂಡಿತವಾಗಿಯೂ ಸಿಗುತ್ತವೆ ಎಂಬುದನ್ನು ನೀವು ನೆನಪಿನಲ್ಲಿಡಬೇಕು. ಭಗವಂತನೇ ಸ್ವತಃ ನೀಡುತ್ತಾನೆ. ನೋಡಿ, ಶುಕ್ರವಾರದ ದಿನ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು, ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ಮತ್ತು ಪ್ರಾಮಾಣಿಕತೆಯಿಂದ ಗಳಿಸಿದ ಹಣವನ್ನು ಸರಿಯಾದ ಕಾರ್ಯಗಳಲ್ಲಿ ತೊಡಗಿಸುವುದು ಅತ್ಯಂತ ಶುಭ ಎಂದು ಸಂಪ್ರದಾಯಗಳಲ್ಲಿ ನಂಬಲಾಗಿದೆ. ಒಂದು ವೇಳೆ ನೀವು ದಿನವಿಡೀ 500 ರೂಪಾಯಿ ಗಳಿಸುತ್ತೀರಿ ಎಂದು ಭಾವಿಸೋಣ. ಅದರಲ್ಲಿ ನೀವು ಬಯಸಿದರೆ 5 ಅಥವಾ 10 ರೂಪಾಯಿಗಳನ್ನು ದಾನವಾಗಿ ನೀಡಿದರೆ, ಅಥವಾ ಯಾರಾದರೂ ಬಡ ವ್ಯಕ್ತಿಗೆ ಸಹಾಯ ಮಾಡಿದರೆ, ಇದರಿಂದ ನಿಮ್ಮ ಕರ್ಮವು ತುಂಬ ಪ್ರಮುಖವಾಗುತ್ತದೆ ಮತ್ತು ಉತ್ತಮವಾಗುತ್ತದೆ. ಇದರ ಕಾರಣದಿಂದಾಗಿ ನಿಮ್ಮ ಕರ್ಮಗಳ ಫಲವಾಗಿ ನಿಮ್ಮ ಜೀವನದಲ್ಲಿ ಸಂತೋಷದಿಂದ ಇರುತ್ತೀರಿ, ಸುಖವನ್ನು ಪಡೆಯುತ್ತೀರಿ, ಧನ ಸಂಪತ್ತಿನ ಮಳೆ ಸುರಿಯುತ್ತದೆ. ವ್ಯಕ್ತಿಯು ಧಾರ್ಮಿಕ ದೃಷ್ಟಿಕೋನವನ್ನು ಹೊಂದಿರಲಿ ಅಥವಾ ಇಲ್ಲದಿರಲಿ, ಆದರೆ ಈ ಅಭ್ಯಾಸಗಳು ಜೀವನದಲ್ಲಿ ಸಕಾರಾತ್ಮಕ ಪರಿಣಾಮವನ್ನು ಬಹಳ ಬೇಗನೆ ತರುತ್ತವೆ. ನೆನಪಿಡಿ, ಯಾವುದೇ ಶುಭ ಯೋಗವು ವ್ಯಕ್ತಿಯ ಸ್ವತಃ ತನ್ನ ಗುರಿಗಾಗಿ ಪ್ರಯತ್ನಿಸುತ್ತಿದ್ದಾಗ ಮಾತ್ರ ಹೆಚ್ಚು ಫಲಪ್ರದವಾಗಿರುತ್ತವೆ ಮತ್ತು ತಕ್ಷಣವೇ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಕೇವಲ ಅದೃಷ್ಟದ ಮೇಲೆ ಅವಲಂಬಿತವಾಗದೆ ತನ್ನ ಕೌಶಲ್ಯ, ಸಮಯ ಮತ್ತು ಅವಕಾಶವನ್ನು ಸರಿಯಾಗಿ ಬಳಸಿಕೊಳ್ಳುವುದೇ ನಿಜವಾದ ಪ್ರಗತಿಯ ಕೀಲಿಯಾಗಿದೆ. ಮತ್ತು ಇಲ್ಲಿಂದಲೇ ಯಶಸ್ಸಿನ ಬಾಗಿಲು ತೆರೆಯುತ್ತದೆ. ಇಲ್ಲಿಂದಲೇ ಯಶಸ್ಸಿನ ಹಾದಿ ಸುಗಮವಾಗುತ್ತದೆ. ನೋಡಿ, ದೇವರು ನಿಮ್ಮ ಬಳಿ ಒಬ್ಬ ಕೋಟ್ಯಾಧಿಪತಿ ಅಥವಾ ಅಧಿಪತಿಯ ಬಳಿ ಇರುವ ಎಲ್ಲವನ್ನು ನೀಡಿದ್ದಾನೆ. ಉದಾಹರಣೆಗೆ, ಮೆದುಳಿನ ಶಕ್ತಿ, ಬಲ, ಬುದ್ಧಿ, ಕಣ್ಣು, ಕಿವಿ, ಬಾಯಿ, ಮೂಗು, ಪ್ರತಿಯೊಂದು ವಸ್ತುವನ್ನು ನೀಡಿದ್ದಾನೆ. ನಿಮ್ಮ ಬಳಿ ಎಲ್ಲವೂ ಇದೆ. ಮೆದುಳನ್ನು ನೀಡಿದ್ದಾನೆ ಏಕೆಂದರೆ ಆಲೋಚಿಸುವ ಶಕ್ತಿಗಾಗಿ. ಪ್ರತಿಯೊಂದು ವಸ್ತು ನಿಮ್ಮ ಬಳಿ ಇರುವಾಗ ನೀವು ಯಾರಿಗಿಂತಲೂ ಕಡಿಮೆಯಲ್ಲ. ಹಾಗಾಗಿ ನೀವು ನಿಮ್ಮನ್ನು ಕಡಿಮೆ ಎಂದು ಭಾವಿಸಲು ಸಾಧ್ಯವಿಲ್ಲ. ಒಂದು ವೇಳೆ ನೀವು ಭಾವಿಸಿದ್ದರೆ ಇದರ ಅರ್ಥ ನಿಮ್ಮ ಮೆದುಳು ನೀವು ಸ್ವಲ್ಪ ದುರ್ಬಲವಾಗಿ ಮಾಡಿಕೊಂಡಿದ್ದೀರಿ ಎಂದರ್ಥ. ಆದರೆ ನೀವು ಹಾಗಲ್ಲ. ನಿಮ್ಮ ಮೆದುಳನ್ನು ಬಳಸಿ. ನಿಮ್ಮ ಪ್ರದೇಶದಲ್ಲಿ ನೀವು ಗರ್ಜಿಸುವ ಮತ್ತು ಇಡೀ ಜಗತ್ತು ನೋಡುವ ದಿನ ಖಂಡಿತ ಬರುತ್ತದೆ. ನಿಮ್ಮ ಜೀವನದಲ್ಲಿ ಈಗ ಹೊಸ ಆರಂಭದ ಸಮಯ ಬರುತ್ತಿದೆ ಎಂದು ನಿಮಗೆ ಅನಿಸಿದ್ದರೆ, ಈ ನಂಬಿಕೆಯ ಜೊತೆಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಧನ್ಯವಾದಗಳು ಗುರುದೇವ ಎಂದು ಖಂಡಿತವಾಗಿಯೂ ಬರೆದು ಮುಂದೆ ಸಾಗಿ. ಪ್ರತಿಯೊಂದು ದಿನವೂ ಒಂದು ಹೊಸ ಅವಕಾಶವನ್ನು ಹೊತ್ತು ತರುತ್ತದೆ. ನೆನಪಿಡಿ, ಭಗವಾನ್ ಕುಬೇರ್ ದೇವರಲ್ಲಿ
ನಿಮ್ಮ ಮನೆಯಲ್ಲಿ ಸುಖ, ಸಮೃದ್ಧಿ ಮತ್ತು ಸಮತೋಲನ ಯಾವಾಗಲೂ ನೆಲೆಸಿರಲಿ ಎಂದು ಪ್ರಾರ್ಥಿಸುವುದಾಗಿದೆ. ನಿಮ್ಮ ಶ್ರಮ ಯಶಸ್ವಿಯಾಗಲಿ ಮತ್ತು ನಿಮಗೆ ನಿಮ್ಮ ಜೀವನವು ಉತ್ತಮ ದಿಕ್ಕಿನಲ್ಲಿ ಮುನ್ನಡೆಯುವಂಥ ಅವಕಾಶಗಳು ಸಿಗಲಿ. ಸ್ನೇಹಿತರೆ, ನಾನು ನಿಮಗೆ ಏನೇ ಹೇಳಿದರೂ ಅದು ನಿಮ್ಮ ಜಾತಕ ನೋಡಿಯೇ ಹೇಳಿದ್ದೇನೆ. ನನ್ನ ಸ್ವಂತ ಅನುಭವದಿಂದ ಹೇಳಿದ್ದೇನೆ. ನಾನು ನನ್ನ ಜೀವನದಲ್ಲಿ ಏನೇನು ಅನುಭವಿಸಿದ್ದೇನೋ ಅದನ್ನು ನಿಮಗೆ ಹೇಳಿದ್ದೇನೆ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಸಾಧ್ಯವಾದರೆ ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಆದರೆ ವಿಡಿಯೋವನ್ನು ಅರ್ಧಕ್ಕೆ ಬಿಟ್ಟು ಹೋಗಬೇಡಿ, ಏಕೆಂದರೆ ಸ್ನೇಹಿತರೆ, ಮುಂದೆ ನಾನು ನಿಮ್ಮ ಪ್ರಮುಖ ರಾಶಿ ಫಲದ ಬಗ್ಗೆ ಹೇಳಲಿದ್ದೇನೆ. ಯಾರಿಗೆಲ್ಲ ತಿಳಿಯುವುದು ಅತ್ಯಂತ ಅಗತ್ಯವಾಗಿದೆಯೋ, ಏಕೆಂದರೆ ಇದರಿಂದ ನಿಮ್ಮ ಜೀವನದಲ್ಲಿ ಸಾಮಾನ್ಯ ಜೀವನ, ಆರೋಗ್ಯ ಸ್ಥಿತಿ, ಕೇಂದ್ರ ರಾಶಿಫಲ, ಧನ, ವ್ಯಾಪಾರ, ವ್ಯವಹಾರ ಇವೆಲ್ಲವುಗಳಲ್ಲಿ ಎಂಥ ಬದಲಾವಣೆಗಳು ಕಂಡುಬರಲಿವೆ ಎಂಬುದು ತಿಳಿಯುತ್ತದೆ. ಹೀಗಿರುವಾಗ ನಿಮ್ಮ ಮಾಹಿತಿಗಾಗಿ ನಾನು ಹೇಳಬಯಸುವುದೇನೆಂದರೆ, ನಾಳೆಯ ದಿನ ಆರಂಭದಲ್ಲಿ ಪರಿಸ್ಥಿತಿಗಳು ನಿಮಗೆ ತುಂಬ ಅನುಕೂಲಕರವಾಗಿರಬಹುದು. ಈ ಒಳ್ಳೆಯ ಸಮಯವನ್ನು ಸರಿಯಾಗಿ ಸದುಪಯೋಗಪಡಿಸಿಕೊಳ್ಳಿ. ಮನೆ ನವೀಕರಣ ಅಥವಾ ಸುಧಾರಣೆಗೆ ಸಂಬಂಧಿಸಿದ ಕೆಲಸಗಳ ಬಗ್ಗೆಯೂ ಚರ್ಚೆಗಳು ನಡೆಯಲಿವೆ ಮತ್ತು ಕುಟುಂಬ ಸದಸ್ಯರ ಸಹಕಾರ ಸಿಗುವುದರಿಂದ ನಿಮ್ಮ ನಿಂತು ಹೋದ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತಾ ಸಾಗುತ್ತವೆ. ಇದರೊಂದಿಗೆ ಜನರೊಡನೆ ಭೇಟಿಯಾಗುವಾಗ ನಿಮ್ಮ ನಡವಳಿಕೆಯನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ಯಾವುದೇ ರೀತಿಯ ವಾದ ವಿವಾದಗಳಿಂದ ದೂರವಿರಿ. ಅತಿಯಾಗಿ ಯೋಚಿಸುವುದು ಮತ್ತು ಅದಕ್ಕೆ ಸಮಯ ವ್ಯಯ ಮಾಡುವುದು ನಿಮ್ಮ ಕೆಲಸದ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರಬಹುದು. ಇದರೊಂದಿಗೆ ನಾನು ನಿಮಗೆ ಮಾಹಿತಿಗಾಗಿ ಹೇಳಬಯಸುವುದೇನೆಂದರೆ, ಆರ್ಥಿಕ ಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತದೆ. ಆದರೆ ಇದರ ಜೊತೆಗೆ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳು ಮತ್ತು ನೌಕರರೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟು ಮಾಡುವುದರಿಂದ ಅದರ ನಕಾರಾತ್ಮಕ ಪರಿಣಾಮ ಕೆಲಸದ ಸ್ಥಳದ ಮೇಲೆಯೂ ಪರಿಣಾಮ ಬೀರಬಹುದು. ಉದ್ಯೋಗಸ್ಥ ಜನರಿಗೆ ಯಾವುದಾದರೂ ಒಂದು ಯೋಜನೆ ವಿಷಯದಲ್ಲಿ ಈ ಸಮಯವು ಸವಾಲಿನಿಂದ ಕೂಡಿರಬಹುದು. ದಾಂಪತ್ಯ ಜೀವನದಲ್ಲಿ ಸಣ್ಣ ವಿಷಯಕ್ಕೆ ಸಂಬಂಧಿಸಿದ ಭಿನ್ನಾಭಿಪ್ರಾಯಗಳು ಮೂಡಬಹುದು. ಇತರರಿಂದ ಹೆಚ್ಚಿನ ನಿರೀಕ್ಷೆ ಇಟ್ಟುಕೊಳ್ಳುವ ಬದಲು ನಿಮ್ಮ ಸ್ವಭಾವದಲ್ಲಿ ಬದಲಾವಣೆ ತನ್ನಿ. ಹೆಚ್ಚುತ್ತಿರುವ ಮಾಲಿನ್ಯ ಮತ್ತು ಹವಾಮಾನದ ಬದಲಾವಣೆಯಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳುವುದು ಅತ್ಯಗತ್ಯವಾಗಿದೆ. ಸ್ನೇಹಿತರೆ, ಇಂದು ಕೆಲಸದ ವೇಗ ಕೊಂಚ ನಿಧಾನವಾಗಿರುತ್ತದೆ, ಆದರೆ ಸುರಕ್ಷಿತವಾಗಿರುತ್ತದೆ. ದೈನಂದಿನ ಗೃಹ ಕೃತ್ಯದ ಕೆಲಸಗಳನ್ನು ನೀವು ವ್ಯವಸ್ಥಿತವಾಗಿ ನಿಭಾಯಿಸುವಿರಿ. ಆರ್ಥಿಕ ವಿಷಯದಲ್ಲಿ ಆತುರ ಪಡಬೇಡಿ ಮತ್ತು ಜಾಗರೂಕರಾಗಿರಿ. ದೀರ್ಘಕಾಲದ ಸುರಕ್ಷಿತ ಹೂಡಿಕೆಗಳು ನಿಮಗೆ ಉತ್ತಮ ಲಾಭವನ್ನು ನೀಡಲಿವೆ. ಇದರೊಂದಿಗೆ ಶಿಸ್ತಿನಿಂದ ನೀವು ನಿಮ್ಮ ಗುರಿಗಳನ್ನು ಸುಲಭವಾಗಿ ತಲುಪಬಹುದು. ಆಸ್ತಿ ಖರೀದಿಸುವ ಯೋಜನೆಗಳು ಸಹಕಾರಗೊಳ್ಳಬಹುದು. ಸ್ನೇಹಿತರೆ, ಕೃಷಿ ಮತ್ತು ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರಿಗೆ ಉತ್ತಮ ಲಾಭ ಸಿಗಲಿದೆ. ಇದರೊಂದಿಗೆ ಪ್ರತಿಯೊಂದು ಯೋಜನೆಯನ್ನು ನೀವು ಸೂಕ್ಷ್ಮವಾಗಿ ಮತ್ತು ಪರಿಪೂರ್ಣತೆಯಿಂದ ಜೊತೆಯಾಗಿ ಪೂರ್ಣಗೊಳಿಸುವಿರಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ನಂಬಿಕಸ್ಥ ಸ್ವಭಾವವನ್ನು ಅಧಿಕಾರಿಗಳು ಮುಕ್ತವಾಗಿ ಶ್ಲಾಘಿಸುತ್ತಾರೆ. ಅಪಾಯಕಾರಿ ಕೆಲಸಗಳನ್ನು ಮಾಡುವುದರಿಂದ ನೀವು ಇಂದು ದೂರವಿರಬೇಕು. ಸಂಬಂಧಗಳಲ್ಲಿ ಪ್ರಾಯೋಗಿಕ ಸಹಾಯ ಮತ್ತು ಪ್ರಾಮಾಣಿಕ ಸಹಕಾರ ಹೆಚ್ಚು ಪ್ರಾಮುಖ್ಯತೆ ಪಡೆಯುತ್ತದೆ. ನೀವು ನಿಮ್ಮ ಜೀವನ ಸಂಗಾತಿ ಬಲವಾದ ಆಧಾರವಾಗಿ ಕೆಲಸ ಮಾಡುವಿರಿ. ಪ್ರೀತಿಯನ್ನು ವ್ಯಕ್ತಪಡಿಸಲು ನೀವು ಸಣ್ಣ ಮತ್ತು ಅರ್ಥಪೂರ್ಣ ಕೆಲಸಗಳನ್ನು ಮಾಡುವಿರಿ. ಪರಸ್ಪರ ನಂಬಿಕೆಯ ಸಂಬಂಧದ ಅತಿದೊಡ್ಡ ಶಕ್ತಿಯಾಗಲಿದೆ. ಅವಿವಾಹಿತ ಜನರು ಯಾವುದಾದರೂ ಬುದ್ಧಿವಂತ ವ್ಯಕ್ತಿಯ ಕಡೆ ಆಕರ್ಷಿತರಾಗುತ್ತಾರೆ. ಸ್ಥಿರ ಸ್ವಭಾವವು ಪ್ರೇಮ ಜೀವನದಲ್ಲಿ ಶಾಂತಿಯನ್ನು ತರುತ್ತದೆ. ಸ್ನೇಹಿತರೆ, ನಿಮ್ಮ ಆಹಾರ ಪದ್ಧತಿ ಮತ್ತು ವ್ಯಾಯಾಮದ ದಿನಚರಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸಿ. ಚಯಾಪಚಯ ಕ್ರಿಯೆಯನ್ನು ಸರಿಯಾಗಿ ಇಟ್ಟುಕೊಳ್ಳಲು ನಾರಿನಂಶವಿರುವ ಆಹಾರವನ್ನು ಸೇವಿಸಿ. ಶರೀರದಲ್ಲಿ ಜೀವಸತ್ವಗಳ ಕೊರತೆಯನ್ನು ನೀಗಿಸುವುದು ಅತ್ಯಂತ ಅಗತ್ಯವಾಗಿದೆ. ನೆನಪಿಡಿ, ಲಾಭದಾಯಕ ಪರಿಸ್ಥಿತಿಗಳು ನಿರ್ಮಾಣವಾಗಲಿವೆ ಮತ್ತು ನೀವು ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವಿರಿ. ಆದಾಯವು ಉತ್ತಮವಾಗಿರುತ್ತದೆ ಮತ್ತು ವಾಹನ ಸುಖವು ಈ ಸಮಯದಲ್ಲಿ ನಿಮಗೆ ದೊರೆಯಲಿದೆ. ಇದೆಲ್ಲವೂ ನಿಮ್ಮ ಒಳ್ಳೆಯ ಕರ್ಮಗಳ ಫಲವಾಗುತ್ತದೆ. ಸ್ನೇಹಿತರೆ, ಇಂದು ಯಾರಾದರೂ ಅನುಭವಿ ವ್ಯಕ್ತಿ ಮಾರ್ಗದರ್ಶನದಲ್ಲಿ ನೀವು ನಿಮ್ಮ ಗುರಿಯನ್ನು ಸಾಧಿಸುವಲ್ಲಿ ಯಶಸ್ವಿಯಾಗುವಿರಿ. ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ ಚಟುವಟಿಕೆಗಳು ವ್ಯವಸ್ಥಿತವಾಗಿರುತ್ತವೆ. ದೀರ್ಘಕಾಲದಿಂದ ಸಂಬಂಧಿಸಿದ ಒಂದು ಒಳ್ಳೆಯ ಕನಸು ಕೂಡ ಇಂದು ನನಸಾಗಬಹುದು. ಹಾಗೂ ಮಕ್ಕಳ ಚಟುವಟಿಕೆಗಳು ಮತ್ತು ಅವರ ಸ್ನೇಹದ ಮೇಲೆ ನಿಗಾ ಇಡಿ. ಅವರಿಗೆ ಮಾರ್ಗದರ್ಶನ ಮಾಡುತ್ತೀರಿ. ನಿಮ್ಮ ಯೋಜನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ, ಇಲ್ಲದಿದ್ದರೆ ಯಾರಾದರೂ ಅದರ ತಪ್ಪು ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಯಾವುದೇ ರೀತಿಯ ಕಾಗದ ಪತ್ರಗಳ ವ್ಯವಹಾರವನ್ನು ಮಾಡುವಾಗ ಹೆಚ್ಚಿನ ಜಾಗರೂಕತೆ ವಹಿಸುವುದು ಅಗತ್ಯವಿದೆ. ವ್ಯವಹಾರದಲ್ಲಿ ಹೊಸ ಪ್ರಸ್ತಾಪಗಳು ಸಿಗಲಿವೆ, ಆದರೆ ವ್ಯವಹಾರಕ್ಕೆ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ಸಾಮರ್ಥ್ಯಕ್ಕಿಂತ ಹೆಚ್ಚು ಹೂಡಿಕೆ ಮಾಡುವುದರಿಂದ ನೀವು ದೂರವಿರಬೇಕು. ಯಂತ್ರೋಪಕರಣ ಮುಂತಾದವುಗಳಿಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ನಷ್ಟ ಉಂಟಾಗುವ ಸಾಧ್ಯತೆ ಇದೆ. ಸರ್ಕಾರಿ ಸೇವೆಯಲ್ಲಿ ಕೆಲಸ ಮಾಡುತ್ತಿರುವ ಜನರಿಗೆ ವರ್ಗಾವಣೆಗೆ ಸಂಬಂಧಿಸಿದ
ಇಷ್ಟವಿಲ್ಲದ ಕೆಟ್ಟ ಸುದ್ದಿಯ ನಂತರ ಸಂತೋಷದ ಸುದ್ದಿ ಸಿಗಲಿದೆ. ಪತಿ ಪತ್ನಿಯರ ಪರಸ್ಪರ ಸಹಕಾರವು ಒಬ್ಬರ ಮೇಲೊಬ್ಬರ ಆತ್ಮವಿಶ್ವಾಸವನ್ನು ಕಾಪಾಡುತ್ತದೆ. ಇದರೊಂದಿಗೆ ಅವಿವಾಹಿತ ಜನರಿಗೆ ಉತ್ತಮ ಸಂಬಂಧ ಬರುವ ಸಂಪೂರ್ಣ ಸಾಧ್ಯತೆಗಳು ನಿಮ್ಮ ಜಾತಕದಲ್ಲಿ ಕಂಡುಬರುತ್ತವೆ. ಅಷ್ಟೇ ಅಲ್ಲ, ಇಂದು ಗತಕಾಲದ ಕರ್ಮಗಳ ಒಳ್ಳೆಯ ಫಲ ಸಿಗಬಹುದು. ದೀರ್ಘಕಾಲದಿಂದ ನಡೆಯುತ್ತಿದ್ದ ಕಾನೂನು ಪ್ರಕರಣ ನಿಮ್ಮ ಪರವಾಗಿ ಬಗೆಹರಿಯಬಹುದು ಮತ್ತು ಇದು ನಿಮ್ಮ ಜೀವನದ ಅತಿ ದೊಡ್ಡ ಮಹತ್ವದ ತಿರುವು ಆಗಿದೆ. ಆದ್ದರಿಂದ ಸಿಹಿ ತಂದು ಸಂಭ್ರಮಿಸಿ. ಕುಟುಂಬದಿಂದ ದೂರವಾಗಿದ್ದ ಯಾವುದೇ ಹಳೆಯ ಸದಸ್ಯರು ಮರಳಿ ಬರಬಹುದು. ಇದರೊಂದಿಗೆ ನೀವು ಹಳೆ ತಪ್ಪುಗಳನ್ನು ತಿದ್ದಿಕೊಂಡು ನೀವು ಹೊಸ ದಿಕ್ಕನ್ನು ಆರಿಸಿಕೊಳ್ಳುವಿರಿ. ದೇವರ ಕೃಪೆಯಿಂದ ನಿಮ್ಮ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳಬಹುದು. ನಿಮ್ಮ ಮನಸ್ಸಿನ ಧ್ವನಿಯನ್ನು ಗಮನವಿಟ್ಟು ಕೇಳಿ ಮತ್ತು ಅದರೊಂದಿಗೆ ನ್ಯಾಯಾಂಗ ಹಾಗೂ ಕೋರ್ಟ್ಗೆ ಸಂಬಂಧಿಸಿದ ಜನರಿಗೆ ದಿನವೂ ಚೆನ್ನಾಗಿರಲಿದೆ. ಲೆಕ್ಕ ಪರಿಶೋಧನೆ ಮತ್ತು ಹಣಕಾಸಿಗೆ ಸಂಬಂಧಿಸಿದ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳಲಿವೆ. ಇದರೊಂದಿಗೆ ಸರಿಯಾದ ಮತ್ತು ಪ್ರಾಮಾಣಿಕ ನಿರ್ಧಾರಗಳು ತೆಗೆದುಕೊಳ್ಳುವುದರಿಂದ ನಿಮ್ಮ ಉತ್ತಮ ಶ್ಲಾಘನೆಯಾಗಲಿದೆ ಮತ್ತು ಸರ್ಕಾರಿ ಉದ್ಯೋಗ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಉತ್ತಮ ಯಶಸ್ಸು ಸಿಗಬಹುದು. ಹಳೆಯ ನಿಂತು ಹೋದ ಯೋಜನೆಗಳು ಇದ್ದಕ್ಕಿದ್ದಂತೆ ವೇಗವಾಗಿ ಮುನ್ನಡೆಯಲಿವೆ. ಸಂಬಂಧಗಳಲ್ಲಿ ಯಾರಿಗಾದರೂ ಎರಡನೇ ಅವಕಾಶ ನೀಡಲು ಇದು ಸರಿಯಾದ ಸಮಯವಾಗಿದೆ. ಜೀವನ ಸಂಗಾತಿಯೊಂದಿಗೆ ಹಳೆಯ ಭಾಷೆಗಳನ್ನು ಮತ್ತೊಮ್ಮೆ ಪುನರಾವರ್ತಿಸಬಹುದು. ಪ್ರೇಮ ಜೀವನದಲ್ಲಿ ಹೊಸ ಮತ್ತು ಒಳ್ಳೆಯ ಬದಲಾವಣೆ ಬರಲಿದೆ. ಸ್ನೇಹಿತರೆ, ನಾವು ನಿಮಗಾಗಿ ಒಂದು ಪರಿಹಾರವನ್ನು ಕೂಡ ಸೂಚಿಸುತ್ತಿದ್ದೇವೆ. ಹಿಟ್ಟಿನಿಂದ ದೀಪವನ್ನು ತಯಾರಿಸಿ ಗಣೇಶ ದೇವರಿಗೆ ಹಚ್ಚಿ. ಹೌದು, ಒಂದು ವೇಳೆ ನೀವು ಈ ಪರಿಹಾರವನ್ನು ಬಳಸಿದರೆ ನಿಮ್ಮ ಮೇಲೆ ಭಗವಾನ್ ಗಣೇಶನ ನೇರ ಆಶೀರ್ವಾದ ಲಭಿಸುತ್ತದೆ. ಹೌದು ಸ್ನೇಹಿತರೆ, ಇದರೊಂದಿಗೆ ನೀವು ಬಯಸಿದರೆ ಓಂ ನಮಃ ಶಿವಾಯ ಅಥವಾ ಓಂ ಹಂ ಹನುಮತೆ ನಮ ಮಂತ್ರವನ್ನು ಜಪಿಸಬಹುದು. ಇದರಿಂದ ನಿಮ್ಮ ಜೀವನದಲ್ಲಿ ಒಂದು ವಿಭಿನ್ನ ರೀತಿಯ ಸಂತೋಷಗಳು ಕಂಡು ಬರಬಹುದು. ಹಾಗಾದರೆ ಸ್ನೇಹಿತರೆ, ಇಂದಿಗೆ ಇಷ್ಟೇ. ನಿಮ್ಮ ಜಾಗೃತಿ ವಹಿಸಿ. ನಿಮ್ಮ ದಿನ ಶುಭವಾಗಿರಲಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.